KS ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಮೆಂಟಲ್ ಎಬಿಲಿಟಿಯ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ. ಮೊದಲನೇ ಪ್ರಶ್ನೆ, ಎ ಯು ಸಿನ ತಾಯಿ. ಎ ಅನ್ನೋದು ಸಿನ ತಾಯಿ ನೋಡ್ರಿ. ಅದಕ್ಕೆ ನಾವಿಲ್ಲಿ ಸಿ ಕೆಳಗಡೆ ಬರ್ಕೊಳ್ಳೋಣ, ಎ ಅದರ ಮೇಲ್ಗಡೆ ಬರ್ಕೊಳ್ಳೋಣ. ಯಾಕಂತಂದ್ರೆ ತಾಯಿ ಮತ್ತು ತಂದೆ ಯಾವಾಗಲೂ ಮೇಲ್ಗಡೆ ಬರ್ತಾನೋ ಮತ್ತು ಮಕ್ಕಳು ಏನಾಗಬೇಕಂದ್ರೆ ಕೆಳಗಡೆ ಬರಬೇಕು. ಈ ರೀತಿ ನಾವಿಲ್ಲಿ ಯಾರೋ ಮತ್ತೆ ತೋರಿಸ್ಬೇಕು ಅಂದ. ಸಿ ಅನ್ನೋದು ಏನ ತಾಯಿ, ಇದು ಹೆಣ್ಮಗಳು ಇರೋದ್ರಿಂದ ಹೆಣ್ಣು ಇರೋದ್ರಿಂದ ಇದಕ್ಕೆ ನಾವು ರೌಂಡ್ ಹಾಕೊಳ್ಳೋಣ. ನೆಕ್ಸ್ಟ್ ಅದೇ ರೀತಿ ಡಿ ಯು ಬಿ ನ ಮಗ. ಡಿ ಅನ್ನೋದು ಏನೈತಿ ಬಿ ನ ಮಗ. ಇಲ್ಲಿ ಎ ಮತ್ತು ಡಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಿಲ್ಲ, ಅದು ನಂತರ ನೋಡೋಣ. ನೆಕ್ಸ್ಟ್ ಇಲ್ಲಿ ಇ ಯು ಎನ ಸಹೋದರ. ಇ ಅನ್ನೋದು ಏನೈತಿ ಅಂದ್ರೆ ಎನ ಸಹೋದರ. ಎ ಆಲ್ರೆಡಿ ಇಲ್ಲಿ ಐತಿ, ಇದ್ರ ಸಹೋದರ ಯಾರು ಆಗ್ಬೇಕಂದ್ರೆ ಎ ಆಗ್ಬೇಕು. ಎಯ ಸಹೋದರ ಯಾರತ್ತಂದ್ರೆ ಇ ಆಗ್ಬೇಕು. ನೋಡ್ರಿ ಇಲ್ಲಿ ಇ ಯು ಎನ ಸಹೋದರ. ಇದು ಸಹೋದರ ಐತೆ ಅಂದ್ರೆ ಇದು ಕೂಡ ಪುರುಷನ. ನಾವು ಇದಕ್ಕೆ ಏನು ಮಾಡ್ಬೇಕಂದ್ರೆ ಪುರುಷ ಐತೆ ಅಂದರೆ ಇದಕ್ಕೆ ನಾವು ಚೌಕ್ ಬಾಕ್ಸ್ ಹಾಕೋಬೇಕು. ಸಹೋದರ ಅಂದ್ರೆ ಅದರ ಒಂದರ ಪಕ್ಕದಲ್ಲಿ ಒಂದನ್ನು ಬರೀಬೇಕು ನಾವು. ನೆಕ್ಸ್ಟ್ ಅದೇ ರೀತಿ ಸಿ ಯು ಡಿನ ಸಹೋದರಿ ಆದರೆ ಸಿ ಅನ್ನೋದು ಏನೈತಿ ಅಂದರೆ ಡಿನ ಸಹೋದರಿ ಅಂದ್ರೆ ಸಿ ಅನ್ನೋದು ಏನೈತಿ ಸಹೋದರಿ ಅಂದ್ರೆ ಮಹಿಳೆ ಅದಾಳು. ಅದಕ್ಕೆ ನಾವು ಇಲ್ಲಿ ಫಸ್ಟ್ ಇದನ್ನು ರೌಂಡ್ ಹಾಕೊಳ್ಳೋಣ. ನೆಕ್ಸ್ಟ್ ಏನಾಗಬೇಕು, ಡಿನ ಸಹೋದರಿ ಆಗಬೇಕು. ನೆಕ್ಸ್ಟ್ ಇಲ್ಲಿ ಕೂಡ ಇಲ್ಲಿ ಈ ರೀತಿ ಒಂದು ಎರ ಮಾರ್ಕ್ ಹಾಕೊಂಡ ಇದನ್ನು ಬರ್ಕೊಂಡು, ಇದು ಪುರುಷ ಐತಿ ಮಹಿಳೆ ಐತಿ ಕನ್ಫರ್ಮ್ ಇಲ್ಲ, ಜಸ್ಟ್ ಇದೇ ರೀತಿ ಇರಲಿ. ಇದು ಡಿ, ಸಿ ಮತ್ತು ಡಿ ಏನೈತಿ ಅಂದ್ರೆ ಸಿ ಅನ್ನೋದು ಏನೈತಿ ಅಂದರೆ ಡಿನ ಸಹೋದರಿ ಐತಿ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಕೊಟ್ಟಿರಲ್ಲ ಮೊದಲನೇದು ಡಿ ಯು ಬಿ ನ ಮಗ. ಡಿ ಅನ್ನೋದು ನೋಡ್ರಿ ಇಲ್ಲಿ ಐತಿ, ಬಿ ನ ಮಗ ಆಗ್ಬೇಕಿದು. ಡಿ ಅನ್ನೋದು ಯಾರ ಮಗ ಅಂದ್ರೆ ಬಿ ನ ಮಗ. ನಾವು ಅದನ್ನು ಇಲ್ಲಿ ತೊಗೊಳ್ಳೋಣ. ಯಾಕಂದ್ರೆ ಈ ಸಿ ಮತ್ತು ಡಿ ಪರಸ್ಪರ ಸಹೋದರ ಆದಾಗ ಸಿ ನ ತಾಯಿ ಎ ಅಂದಾಗ ಇಲ್ಲಿ ಡಿ ನ ಮಗ ಕೂಡ ಬಿ ಏನಾಗಿರ್ಬೇಕಂದ್ರೆ ಇಲ್ಲಿ ಎ ಜೊತೆಗೆ ಪರಸ್ಪರ ಬಿ ಮತ್ತು ಎ ಅಂದರೆ ಇಲ್ಲಿ ಗಂಡ ಹೆಂಡತಿ. ಇಲ್ಲಿ ಎ ಅಂದ್ರೆ ಮಹಿಳೆ ಆದ ನಂತರ ಇವರಿಬ್ಬರು ಗಂಡ ಹೆಂಡತಿ ಆಗ್ಬೇಕಂದ್ರೆ ಇವು ಬಿ ಅನ್ನೋ ಏನಾಗಿರ್ಬೇಕಂದ್ರೆ ಪುರುಷ ಆಗಿರ್ಬೇಕು ಇಲ್ಲಿ. ಆವಾಗ ಇಲ್ಲಿಗೆ ಮುಗಿತು ನಮ್ಮದು. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್, ಬಿ ಯು ಇಗೆ ಹೇಗೆ ಸಂಬಂಧಿಯಾಗಿದ್ದಾನೆ. ಇಲ್ಲಿ ಬಿ ಅದಲ್ಲ, ಇಲ್ಲಿ ಬಿ ಅನ್ನವ ಇಗೆ ಹೇಗೆ ಸಂಬಂಧಿ ಆಗಬೇಕಂತ ಹೇಳಿ ಅಂದರೆ ಇಲ್ಲಿ ಇದರ ಅರ್ಥ ನೋಡ್ರಿ. ಮೊದಲಿಗೆ ಬಿ ಮತ್ತು ಎ ಅಂದರೆ ಇವರು ಗಂಡ ಹೆಂಡತಿ ಇಬ್ಬರು. ಆಮೇಲೆ ಗಂಡ ಹೆಂಡತಿ, ಬಿನ ಹೆಂಡತಿ ಯಾರಂದ್ರೆ ಎ. ಆಮೇಲೆ ಎನ ಸಹೋದರಿ ಅಥವಾ ಸಹೋದರ ಯಾರತ್ತಂದ್ರೆ ಇಲ್ಲಿ ಇ. ಹಂಗಂದ್ರೆ ಹೆಂಡತಿಯ ತಮ್ಮ ಅಥವಾ ಅನ್ನ ಯಾವಾಗಲೂ ಏನಾಗ್ತಾನಂದ್ರೆ ಬಾಹಮೈದ ಆಗ್ತಾನೆ. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಬಾಹಮೈದ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಪರ್ಸೆಂಟೇಜ್ ಕೊಟ್ಟಾರ. ಇಲ್ಲಿ ಪರ್ಸೆಂಟೇಜ್ ಅಂದರೆ ಏನು ಮಾಡ್ಬೇಕಂದ್ರೆ ವಿಭಜನೆ ಮಾಡ್ಬೇಕು ನಾವು. 21 ಇಲ್ಲಿ ಪರ್ಸೆಂಟೇಜ್ ಅಂದರೆ ವಿಭಜನೆ ಅಂತಂದ್ರೆ ಭಾಗಾಕಾರ ಮಾಡಬೇಕು. 21/3. ನೆಕ್ಸ್ಟ್ ಇಲ್ಲಿ ಆ್ಯಡ್ ಸಿಂಬಲ್ ಅಂದರೆ ಏನೈತೆ ನೋಡ್ರಿ, ಸೇರ್ಪಡೆ ಅಂದರೆ ಕೂಡಿಸ್ಬೇಕು ನಾವು. 3 ಮುಂದೆ ಪ್ಲಸ್ ಬರ್ಕೋಬೇಕು, ಪ್ಲಸ್ ಚಿಹ್ನೆಯನ್ನು ಬರೀಬೇಕು. ಅದೇ ರೀತಿ 4 ಬರೀಬೇಕು. ಮುಂದೆ ಸ್ಟಾರ್ ಸಿಂಬಲ್ ಐತಿ. ಸ್ಟಾರ್ ಎಂದರೆ ವ್ಯವಕಲನ. ಸ್ಟಾರ್ ಅಂದರೆ ಏನು ಮಾಡ್ಬೇಕು ಅಂದ್ರೆ ವ್ಯವಕಲನ ಮಾಡ್ಬೇಕು ನೋಡ್ರಿ. 4 - 2. ನೆಕ್ಸ್ಟ್ ಆ್ಯಟ್ ಐತಿ. ಆ್ಯಟ್ ಅಂದರೆ ಆಲ್ರೆಡಿ ನಮ್ಗೆ ಸೇರ್ಪಡೆ ಅಂತಂದ್ರೆ ಇಲ್ಲಿ ಪ್ಲಸ್ ಬರ್ಕೋಬೇಕು. 2 + 9 ನಮ್ದು ಹ್ಯಾಶ್ ಐತಿ. ಹ್ಯಾಶ್ ಅಂದ್ರೆ ಗುಣಾಕಾರ ಇಂಟು 2. ಆಮೇಲೆ ಆ್ಯಟ್ ಐತಿ. ಆ್ಯಟ್ ಅಂದ್ರೆ ಮತ್ತೆ ಇಲ್ಲಿ ವಿಭಜನೆ ಅಂತ ಬರ್ತೈತಿ. ಆ್ಯಟ್ ಅಂದರೆ ವಿಭಜನೆ. ಆ್ಯಟ್ ಅಂದರೆ ವಿಭಜನೆ ಅಲ್ಲ. ಆ್ಯಟ್ ಅಂದರೆ ಏನೈತಿ ಅಂದ್ರೆ ಇಲ್ಲಿ ಸೇರ್ಪಡೆ ಐತಿ ಅಂದ್ರೆ ಇದು ಪ್ಲಸ್ ಆಗಬೇಕಿದೆ. 2 + 8. ನೆಕ್ಸ್ಟ್ ಇಲ್ಲಿ ನಮಗೆ ಮೊದಲು ಏನು ಮಾಡ್ಬೇಕಂದ್ರೆ ನಾವು ಯಾವಾಗಲೂ ಭಾಗಾಕಾರ ಮತ್ತು ಗುಣಾಕಾರವನ್ನು ಮೊದಲು ಮಾಡ್ಬೇಕು. ಯಾವಾಗಲೂ ವಿಭಜನೆ ಅಂದ್ರೆ ಪರ್ಸೆಂಟೇಜ್ ಇರ್ತಕ್ಕಂಥ ಸಿಂಬಲ್ ಒಂದು ವಿಭಜನೆ ಆಗಬೇಕು. ಅಂದರೆ ಇಲ್ಲಿ ಒಂದು ಡಿವೈಡ್ ಐತಿ, ಉಳ್ಕಿದ ಕಡೆ ಎಲ್ಲ ಡಿವೈಡ್ ಎಲ್ಲಿ ಇಲ್ಲ. ನಾವು ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಏನು ಮಾಡ್ತೀವಿ ಅಂದರೆ ಮೊದಲ ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಸಂಕಲನ, ಆಮೇಲೆ ವ್ಯವಕಲನ ಮಾಡಬೇಕು. ಹೀಗಾಗಿ ಮೊದಲು ಇಲ್ಲಿ ಭಾಗಾಕಾರ ಇಲ್ಲಿ ಐತಿ ನೋಡಿರಿ, ಇದನ್ನು ಫಸ್ಟ್ ಬಿಡಿಸ್ಕೋಬೇಕು. ಆಮೇಲೆ ನಂತರ ಇಲ್ಲಿ ಗುಣಾಕಾರ ಐತಿ, ಇದನ್ನು ಬಿಡಿಸ್ಬೇಕು. ಆಮೇಲೆ ಇದನ್ನು ಪ್ಲಸ್ ಮಾಡಬೇಕು, ನಂತರ ಮೈನಸ್, ಆಮೇಲೆ ಕೊನೆಯದಾಗಿ ಪ್ಲಸ್ ಈ ರೀತಿ ಮಾಡ್ಕೊತ ಹೋಗ್ಬೇಕು.
ಮೊದಲು ಭಾಗಾಕಾರ ಮಾಡಿದಾಗ ನೋಡಿರಿ 21ಕ್ಕೆ ನಾವು 3ರಿಂದ ಭಾಗಿಸಿದಾಗ 3 7 21 ಆಗ್ತೈತಿ. ಹಿಂಗಾಗಿ ಇದು 3 1 3 3 7 21. ಇಲ್ಲಿ 21 ಭಾಗಲ 3 ಅಂದರೆ ಇದ್ರ ಬೆಲೆ 7 ಬರ್ತೈತಿ. ನೆಕ್ಸ್ಟ್ ಮುಂದಿನ +4 ಅದೇ ರೀತಿ ಬರೀರಿ, -2 ಅದೇ ರೀತಿ ಬರೀರಿ. ಆಮೇಲೆ ಇಲ್ಲಿ ಗುಣಾಕಾರ ಐತಿ, ಒಡ್ಮಾಸ್ ನಿಯಮದ ಪ್ರಕಾರ ಗುಣಾಕಾರ ಮಾಡಬೇಕು. 9 2 18 +18, ಈಚೆ ಕಡೆ +8. ನಂತರದಲ್ಲಿ ಏನು ಮಾಡ್ಬೇಕಂದ್ರೆ ಎಲ್ಲ ಕೂಡಿಸ್ಬೇಕು. ನಾವು ಯಾವ್ಯಾವ ಕೂಡಿಸ್ಬೇಕಾಗೈತಿ ಅದನ್ನು ಕೂಡಿಸ್ಬೇಕು. ಇಲ್ಲಿ 7 4 18 8 ಇವೆಲ್ಲ ಕೂಡಿಸಿರ ನೋಡಿರಿ. 7 4 11 11 1 18 ಎಷ್ಟಾಯ್ತು ಅಂದ್ರೆ 11 1 18 29 ಆಗ್ತೈತಿ. 29 1 9 ಅಂದ್ರೆ 37 ಆಗ್ತೈತಿ. 29 1 8 ಅಂದರೆ 37. ನೆಕ್ಸ್ಟ್ ಇಲ್ಲಿ -2 ಅನ್ನು ಕಳಿಬೇಕಿದ್ರೆ 37ರಾಗ 2 ಕಳೆದಾಗ ಎಷ್ಟು ಬರ್ತೈತಿ ಅಂದ್ರೆ ಇಲ್ಲಿ 35 ಬರ್ತೈತಿ. ಇದಕ್ಕೆ ಸರಿಯಾದ ಉತ್ತರ ಎಷ್ಟಂದ್ರೆ 35. ಎರಡನೇ ಆಯ್ಕೆ ಸರಿಯಾಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. ಒಂದು ಸಂಖ್ಯೆಯನ್ನು 25% ಕಡಿಮೆ ಮಾಡಿದಾಗ ಅದು 225 ಆಗುತ್ತದೆ. ಅದು 290 ಆಗುವುದಕ್ಕೆ ಅವರು ಎಷ್ಟನ್ನು ಹೆಚ್ಚಿಸಬೇಕು? ನೋಡ್ರಿ, ಒಂದು ಸಂಖ್ಯೆ ಐತಿ, ಶೇಕಡ ಅಂದರೆ ಯಾವಾಗಲೂ ನಾವು 100ರಿಂದ ಪ್ರಾರಂಭಿಸಬೇಕು. ಶೇಕಡ 100 ಇದ್ದಾಗ ಇದನ್ನು 100ರಲ್ಲಿ 25ರಷ್ಟು ಕಡಿಮೆ ಮಾಡ್ಬೇಕತ್ತು. ಶೇಕಡ 25ರಷ್ಟು ಇದರಲ್ಲಿ ಕಡಿಮೆ ಮಾಡಿದ್ವಿ ಅಂದ್ರೆ ಮೈನಸ್ ಮಾಡಬೇಕು. ಎಷ್ಟಾಯ್ತು ಅಂದ್ರೆ ಅದು 75 ಆಗ್ತದೆ. 75 ಹಂಗಂದ್ರೆ ಅದು 75 100ಕ್ಕೆ 75 ಅಂದ್ರೆ ಏನಾಗಿರ್ತೈತಿ 225 ಆಗಿರ್ತೈತಿ. ನಾವಿಲ್ಲಿ ಈ ರೀತಿ ಬರ್ಕೋಬೇಕು. 75 ಅಂದ್ರೆ ಏನಾಗಿರ್ತೈತೆ ಅಂದರೆ ಇಲ್ಲಿ 225 ಆಗಿರ್ತೈತಿ. ಅಥವಾ 225 ಅಂದರೆ 75. ಆಮೇಲೆ ಮುಂದೆ ಏನಾಗಬೇಕಾಯ್ತು 290 ಆಗಬೇಕಾಗಿತ್ತು. ಇಲ್ಲಿ ನೋಡಿರಿ 290 ಆಗಬೇಕಾಗಿತ್ತು. 290 ಆಗಬೇಕಾದಾಗ ಇಲ್ಲಿ ಶೇಕಡ ಎಷ್ಟನ್ನು ಹೆಚ್ಚಿಸಬೇಕು ಅಂತಂದ್ರೆ ಇಲ್ಲಿ ಪ್ರಶ್ನೆ ಬರಬೇಕಾಗಿತ್ತು ನಮ್ಮದು. ಆ್ಯಕ್ಚುಲಿ ನೋಡ್ರಿ ಇಲ್ಲಿ 75 ಮತ್ತು 75 ಇದ್ದ 225 ಆಗೈತೆ ಅಂದ್ರೆ ಇಂಟು ನಾವು 3ಯಿಂದ ಗುಣಾಕಾರ ಮಾಡತ್ತಿದ್ದೀವಿ. ಇಲ್ಲಿ ಹಿಂಗೆ ಹೋದ್ರೆ ಗುಣಾಕಾರ ಆಕತ್ತಿದ್ವು. 75ಕ್ಕೆ ನಾವು 3ಲೆ ಗುಣಾಕಾರ ಮಾಡಿದ್ವಿ ಅಂದರೆ 225 ಬರ್ತೈತಿ. ಹಂಗಾರೆ ಇಲ್ಲಿ 3ಲೆ ಗುಣಾಕಾರ ಮಾಡಿದ್ರೆ ನಾವು ಇಲ್ಲಿ ಇಂಟು 3 ಅಂತ ಬರ್ಕೋಬೇಕು. ಇಂಟು 3 ಅಂದರೆ ಇದರ ಅರ್ಥ ಇಲ್ಲಿ ಯಾವುದೋ ಒಂದು ಸಂಖ್ಯೆ ಐತಿ, ಆ ಸಂಖ್ಯೆಗೆ ನಾವು 3ರಿಂದ ಗುಣಾಕಾರ ಮಾಡಿದಾಗ 290 ಬರ್ತೈತಿ. ಬಟ್ ಈ ರೀತಿ ಹೋದಾಗ ಗುಣಾಕಾರ ಮಾಡಬೇಕು. ಬಟ್ ಆನ್ಸರಲ್ಲಿ ಆಲ್ರೆಡಿ ಐತಿ, ನಾವು ಹಿಂಗೆ ಬರಬೇಕಾಗಿತ್ತು. ಯಾಕಂದ್ರೆ ಕ್ವಶನ್ ಮಾರ್ಕ್ದಲ್ಲಿ ಆನ್ಸರ್ ಸಿಗಬೇಕಾಗಿತ್ತು ನಮ್ಗೆ. ಅವಾಗ ನಾವು ರಿಟರ್ನ್ ಹಿಂಗೆ ಬಂದಾಗ ಏನು ಮಾಡ್ಬೇಕಂದ್ರೆ ಭಾಗಾಕಾರ ಮಾಡಬೇಕು. ಈ 290ಕ್ಕೆ ನಾವು ಭಾಗಾಕಾರ ಮಾಡಿದಾಗ ಎಷ್ಟು ಬರ್ತೈತಿ ನೋಡ್ರಿ. ನಾವು 290ಕ್ಕೆ ಭಾಗಾಕಾರ ಮಾಡಿದಾಗ ಇಲ್ಲಿ 27 ಐತಿ. 3 9 27 ಆಗ್ತೈತಿ. ಆ್ಯಕ್ಚುಲಿ ಇದು 390 ಆಗ್ಬೇಕು ನೋಡ್ರಿ. ಇದು 300, ಇದು 390 ಆಗ್ಬೇಕು. ಮಿಸ್ಪ್ರಿಂಟ್ ಆಗಿ ಟೈಪಿಂಗ್ ಮಿಸ್ಟೇಕ್ ಆಗೈತಿ. 390 ಆಗಬೇಕು. ಅಂದ್ರೆ 390 ಆಗಬೇಕಾಗಿತ್ತಂದ್ರೆ ಶೇಕಡ ಎಷ್ಟನ್ನು ಹೆಚ್ಚಿಸಬೇಕು ಅಂತಂದ್ರೆ ಈಗ 390ಕ್ಕೆ ನಾವು 3ರಿಂದ ಭಾಗಾಕಾರ ಮಾಡಿದ್ವಿ ಅಂದ್ರೆ 3 1 3, ಆಮೇಲೆ ಇಲ್ಲಿ 9 ಐತಿ. 3 3 9, ಅದೇ ರೀತಿ 0ಕ್ಕೆ 0 ಅಂದರೆ 130% ಅಂದರೆ 390 ಅಂತ ಇದರ ಅರ್ಥ. 75% ಅಂದರೆ 225, 130% ಅಂದರೆ 390. ಹೀಗಾಗಿ ಮೊದಲು ಆಲ್ರೆಡಿ 100 ಇತ್ತು, ಈಗ ಎಷ್ಟಾಗೈತೆ ಅಂದರೆ 130 ಆಗೈತೆ. ಹಂಗಾರೆ ಎಷ್ಟು ಜಾಸ್ತಿ ಆತಂದಾಗ ಈ 130ರಲ್ಲಿ 100ನ್ನು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಅಂದ್ರೆ ನಮ್ದು ಇಲ್ಲಿ ಸರಿಯಾದ ಉತ್ತರ 30% ಆಗಿರುತ್ತದೆ. ಒಂದು ಬಾಕ್ಸ್ 20 ವಸ್ತುಗಳನ್ನು ಒಳಗೊಂಡಿದೆ. ಅದರಲ್ಲಿ 4 ವಸ್ತುಗಳು ದೋಷಪೂರಿತವಾಗಿವೆ. 2 ವಸ್ತುಗಳನ್ನು ಈ ಬಾಕ್ಸ್ನಿಂದ ಯಾದೃಚ್ಛಿಕವಾಗಿ ತೆಗೆದುಕೊಳ್ಳಲಾಗಿದೆ. ಅವುಗಳಲ್ಲಿ ಕನಿಷ್ಠ ಒಂದು ದೋಷಪೂರಿತವಾಗಿರುವ ಸಂಭವನೀಯತೆ ಎಷ್ಟು? ನೋಡ್ರಿ, ಒಂದು ಬಾಕ್ಸ್ನಲ್ಲಿ 20 ವಸ್ತುಗಳದಾವು. 20 ವಸ್ತುಗಳಲ್ಲಿ 4 ವಸ್ತು ಏನಿದಾವೆ ಅಂದ್ರೆ ದೋಷಪೂರಿತ ಅದ. ಆಮೇಲೆ ದೋಷಪೂರಿತ ಅದಾವ ಅಂದ್ರೆ ದೋಷಪೂರಿತವಾಗಿ ಇರದೇ ಇರ್ತಕ್ಕಂಥವು ಎಷ್ಟಂತಂದ್ರೆ 16. 20ರಲ್ಲಿ 4 ಕಳೆದಾಗ ಇನ್ನು 16 ವಸ್ತುಗಳು ದೋಷಪೂರಿತವಾಗಿ ಇರೋದಿಲ್ಲ. ಒಟ್ಟು ವಸ್ತುಗಳ ಸಂಖ್ಯೆ ಎಷ್ಟಂತಂದ್ರೆ 20. ಈ 20 ವಸ್ತುಗಳಲ್ಲಿ 2 ವಸ್ತುಗಳನ್ನು ಈ ಬಾಕ್ಸ್ನಿಂದ ತೆಗಿಬೇಕು ನಾವು. ಆಯ್ಕೆಗಳು ಎಷ್ಟಂತಂದ್ರೆ 2. ಇದಕ್ಕೆ ನಾವು NCR ಸೂತ್ರವನ್ನು ಬಳಕೆ ಮಾಡಬೇಕು. ಕ್ರಮಯೋಜನೆ ಮತ್ತು ವಿಕಲ್ಪದ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆ. NCR n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n - r ಫ್ಯಾಕ್ಟೋರಿಯಲ್ ಇಂಟು
ಆರ್ ಫ್ಯಾಕ್ಟೋರಿಯಲ್ ಅಂತೇಳಿ. ಇಲ್ಲಿ ಆರ್ ಅಂದರೆ ಆಯ್ಕೆ, ಎನ್ ಅಂದರೆ ಒಟ್ಟು ವಸ್ತುಗಳು ಅಂತ ಆಗ್ತದೆ. ಇಲ್ಲಿ 2 ವಸ್ತುಗಳನ್ನು ಆಯ್ಕೆ ಮಾಡ್ಕೋಬೇಕು. ಅವುಗಳಲ್ಲಿ ಕನಿಷ್ಠ ಒಂದು ದೋಷಪೂರಿತವಾಗಿರುವ ಸಂಭವನೀಯತೆ ಎಷ್ಟು ಅಂತ ಹೇಳಿ ಕೇಳ್ಯಾರ. ನೋಡ್ರಿ ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ, ಈಗ ಮೊದಲಿಗೆ ದೋಷಪೂರಿತವಾಗಿರ್ತಕ್ಕಂಥ ವಸ್ತುಗಳ ಸಂಖ್ಯೆ ಎಷ್ಟಂದ್ರೆ 4. ಈ 4 ವಸ್ತುಗಳಲ್ಲಿ ಎಷ್ಟು ವಸ್ತುಗಳು ಆಯ್ಕೆ ಮಾಡ್ಕೋಬೇಕು? ಕನಿಷ್ಠ 1 ದೋಷಪೂರಿತ. ಕನಿಷ್ಠ 1 ಅಂತಂದ್ರೆ ಗರಿಷ್ಠ 2 ಇರ್ಬೋದು. ಕನಿಷ್ಠ 1 ಅಂದ್ರೆ ಗರಿಷ್ಠ 2 ಇರ್ಬೋದು. ಗರಿಷ್ಠ 3 ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಎಷ್ಟು ವಸ್ತು ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಂದ್ರೆ ನಾವು 2 ವಸ್ತುಗಳನ್ನು ಆಯ್ಕೆ ಮಾಡ್ಕೋಬೇಕಾಗಿತ್ತು. ಹಾಗಾದ್ರೆ ದೋಷಪೂರಿತವಾಗಿರ್ತಕ್ಕಂಥ ವಸ್ತುಗಳಲ್ಲಿ ನಾವು ಇಲ್ಲೇ 2 ಆಯ್ಕೆ ಮಾಡ್ಕೊಂಡು ಅನ್ಕೋರಿ. 4 ವಸ್ತುಗಳು ದೋಷಪೂರಿತ ಅದಾವು. ಇದರಲ್ಲಿ ನಾವು ಇಲ್ಲೇ 2 ವಸ್ತುಗಳನ್ನು ಆಯ್ಕೆ ಮಾಡ್ಕೊಂಡಿವಿ ಅಂತಂದ್ರೆ, ಇನ್ನು ದೋಷಪೂರಿತವಾಗಿ ಇರದೇ ಇರತಕ್ಕಂಥ ವಸ್ತುಗಳು 16. ಇಲ್ಲಿ ನಾವು ಯಾವುದೇ ಆಯ್ಕೆ ಮಾಡ್ಕೊಳಕ್ಕಾಗೋದಿಲ್ಲ. ಯಾಕಂದರೆ ಒಟ್ಟು ಆಯ್ಕೆ ನಮ್ಗೆ ಏನಾಗಬೇಕು? 2 ಆಗಬೇಕು. ಆಮೇಲೆ ಒಟ್ಟು ವಸ್ತು 4, ಆಮೇಲೆ ಇದು 4, ಇದು 16, ಟೋಟಲ್ 20 ಆಗಬೇಕು. ಆಮೇಲೆ ಇಲ್ಲಿ ಯಾವ ಆಯ್ಕೆ ಆಗುತ್ತೆ ಅಂದ್ರೆ 0 ಆಯ್ಕೆ. ಯಾಕಂದ್ರೆ ಆಲ್ರೆಡಿ ಇಲ್ಲಿ 2 ಅದಾವೆ, ಇಂಟು ಹಾಕ್ಕೋಬೇಕು. ನೆಕ್ಸ್ಟ್ ಪ್ಲಸ್ ನೋಡ್ರಿ. ಈಗ ನಾವು 2 ತೊಗೊಂಡಿವತ್ತಂದ್ರೆ ಈಚೆ ಕಡೆ 0 ಬರಬೇಕು. ಒಂದು ವೇಳೆ ಈ ಕಡೆ ನಾವು ಗರಿಷ್ಠ ಆಯ್ಕೆ ಆಯ್ತು. ಈಚೆ ಕಡೆ ನಾವು 1 ತೊಗೊಂಡಿವತ್ತಂದ್ರೆ ಕನಿಷ್ಠ 1 ದೋಷಪೂರಿತ ಅಂತಂದ್ರೆ, ಈಗ ನಾವು ಗರಿಷ್ಠ 2 ತೊಗೊಂಡಿವು. ಕನಿಷ್ಠ 1 ಇರ್ಬೋದು, ಕನಿಷ್ಠ 1 ಇರಲೇಬೇಕು, ಗರಿಷ್ಠ 2 ಇರ್ಬೋದು. ಹಂಗಾರೆ ನಾವು ಈಚೆ ಕಡೆ 4 ನಾವು 1 ಆಯ್ಕೆ ಮಾಡ್ಕೊಂಡಾಗ 16 ವಸ್ತುಗಳಲ್ಲಿ ಎಷ್ಟು ತೊಗೋಬೇಕಂದ್ರೆ ಇಲ್ಲಿ ಕೂಡ 1 ತೊಗೋಬೇಕು. ಯಾಕಂದ್ರೆ ಈ ಒಂದು ಕೂಡಿಸಿದ್ರೆ 2 ಆಗುತ್ತೆ. ಇಲ್ಲಿ 2 ಮತ್ತು 0 ಕೂಡಿಸಿದ್ರೆ 2 ಆಗತ್ತೆ ನೋಡಿರಿ. 4, 16, 20, 4, 16, 20 ಈ ರೀತಿ ನಾವು ಮ್ಯಾಚ್ ಮಾಡ್ಕೋಬೇಕು. ಆಮೇಲೆ ಸಂಭವನೀಯತೆ ತಂದಾರೆ. ಸಂಭವನೀಯತೆ ಅಂದಾಗ ನಾವೇನು ಮಾಡಬೇಕು ಅಂದ್ರೆ ಇದಕ್ಕೆ ಡಿವೈಡೆಡ್ ಮಾಡ್ಕೋಬೇಕು. ಒಟ್ಟು ವಸ್ತುಗಳು ಎಷ್ಟು ಅಂದ್ರೆ 20, 20 ಸಿ ಎಷ್ಟು ಆಯ್ಕೆ ಮಾಡೋಕ್ಕೈತಿ? ಒಟ್ಟು ಆಯ್ಕೆ ಎಷ್ಟು ಅಂದರೆ 2. ಇದರ ಬೆಲೆಯನ್ನು ಕಂಡುಹಿಡಿದ್ರೆ ಮುಗೀತು ನಾವು. ಈಗ ನೋಡಿರಿ ಇಲ್ಲಿ ಈಗ 4C2 ಅಂದರೆ ಇದನ್ನೇನು ಮಾಡ್ಬೇಕಂದ್ರೆ 4ಅನ್ನು 2 ಸಲ ಅಂದ್ರೆ 2 ಟೈಮ್ಸ್ ಬರೀಬೇಕು. ಹೆಂಗತ್ತಂದ್ರೆ ನೋಡಿರಿ, 4 ಇಂಟು 1 ಕಡಿಮೆ ಮಾಡಿ ಬರೆದಾಗ 2 ಸಲ ಆಯಿತು. ಇಲ್ಲಿ 2 ಆಯ್ತು ಅಂದರೆ 2 ಸಲ ಆಗಬೇಕು. ಆಮೇಲೆ ಇದಕ್ಕೆ ಏನು ಮಾಡ್ಬೇಕಂದ್ರೆ ನಾವು 2ರಿಂದ ಭಾಗಿಸ್ಬೇಕು. ಅದೇ ರೀತಿ 2ರಿಂದ ಭಾಗಿಸ್ಬೇಕು. ಆಮೇಲೆ ಇಂಟು 16C0 ಐತಿ. 16C0 ಅಂತಂದ್ರೆ ಸಿ ಅನ್ನೋದು 0 ಆಗಿರ್ಬೇಕು. ಆಯ್ಕೆ ಯಾವುದೂ ಆಯ್ಕೆ ಇಲ್ಲ ಅಂದರೆ ಏನಕ್ಕೈತೆ ಅದ್ರ ಬೆಲೆ ಅಂತಂದ್ರೆ 1 ಆಗ್ತೈತಿ. ಆಯ್ಕೆ ಯಾವುದೂ ಇಲ್ಲ ಅಂದರೆ 1. ನೆಕ್ಸ್ಟ್ ಪ್ಲಸ್ ನೋಡಿರಿ 16C1 4C1 ನೋಡಿರಿ. 4C1 ಆಯ್ಕೆ ಒಂದೇ ಆಯ್ಕೆ ಅಂತಂದ್ರೆ ಏನಕ್ಕೈತಿ? 4ರಲ್ಲಿ ಒಂದೇ ಆಯ್ಕೆ ಮಾಡೋದು ಅಂತಂದ್ರೆ ಅದ್ರ ಬೆಲೆ 4 ಬರ್ತೈತಿ. ಬೇಕಾದ್ರೆ ನೀವು ಸೂತ್ರದಲ್ಲಿ ಹಾಕಿ ಟ್ಯಾಲಿ ಮಾಡ್ಕೋಬೋದು. ನೋಡಿರಿ ಇಲ್ಲಿ 4C1 ಇಲ್ಲಿ ಎನ್ ಅಂದ್ರೆ 4, ಆರ್ ಅಂದರೆ 1. 4C1 ಮಾಡ್ಕೊಂಡ್ರೆ 4 ಫ್ಯಾಕ್ಟೋರಿಯಲ್ ಆಗ್ತೈತಿ. ನಾವು ಹೆಂಗೆ ಮಾಡ್ಬೋದು ಅಂದ್ರೆ 4 ಇಂಟು 3 ಫ್ಯಾಕ್ಟೋರಿಯಲ್ ಮಾಡ್ಕೊಳ್ಳೋಣ. ಅಂದ್ರೆ 3 ಫ್ಯಾಕ್ಟೋರಿಯಲ್ ಅಂದ್ರೆ ಅದನ್ನು 3 ಇಂಟು 2 ಇಂಟು 1 ಅಂತ ಬರೀಬೇಕಾಗ್ತದೆ. ನಾವು ಇಷ್ಟ ಬರೀ ಈಗ. ಆಮೇಲೆ n-r ಐತಿ. n-r ಅಂದ್ರೆ n ಅಂದರೆ 4, ಆರ್ ಅಂದ್ರೆ 1. ಈ 4ರಾಗ 1 ಕಳೆದು ಅಂದ್ರೆ ಎಷ್ಟು ಬರ್ತೈತೆ ಅಂದ್ರೆ ಇಲ್ಲಿ 3 ಫ್ಯಾಕ್ಟೋರಿಯಲ್ ಅಂತ ಬರ್ತೈತಿ. 3 ಫ್ಯಾಕ್ಟೋರಿಯಲ್ ಇದನ್ನ ಯಾಕೆ ಹಿಂಗೆ ಬರೀಬೇಕಂದ್ರೆ ಈ 3 ಫ್ಯಾಕ್ಟೋರಿಯಲ್ ಈ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗೋ ಸಲ ಮುಂದೆ ಈ ರೀತಿ ಬರೀಬೇಕು. ನೆಕ್ಸ್ಟ್ ಆರ್ ಫ್ಯಾಕ್ಟೋರಿಯಲ್. ಆರ್ ಫ್ಯಾಕ್ಟೋರಿಯಲ್ ಅಂದರೆ 1 ಐತಿ. ಆರ್ ಅಂದರೆ 1 ಐತಿ. 1 ಫ್ಯಾಕ್ಟೋರಿಯಲ್ ಅಂದರೆ 1. ಆಮೇಲೆ ಇದು ಕ್ಯಾನ್ಸಲ್ ಆಗ್ತೈತಿ. 4 ಡಿವೈಡೆಡ್ 1 = 4. ಯಾವಾಗಲೂ ನೆನಪಿಡಬೇಕು n:1. nC1 ಬಂದರೆ ಅದ್ರ ಬೆಲೆ 1. ಅದೇ ರೀತಿ 5C1 ಅಂತಂದ್ರೆ ಅದ್ರ ಬೆಲೆ 1. 1 ಅಂದ್ರೆ 4. ಇದು 4, ಇದು n ಇದು, ಆಮೇಲೆ ಇದು 5. ಇಲ್ಲಿ 4C1 ಅಂದ್ರೆ ಅದ್ರ ಬೆಲೆ ಏನಾಗ್ತಂದ್ರೆ 4 ಆಗುತ್ತೆ. 1 ಯಾವಾಗ ಬರುತ್ತೆ ಅಂದ್ರೆ ಆಯ್ಕೆ 0 ಇದ್ದಾಗ 1 ಬರ್ತೈತಿ. ಇಲ್ಲಿ ನೋಡಿರಿ 16C0 ಐತಿ. ಅವಾಗ ಇದರ ಆನ್ಸರ್ ಎಷ್ಟು ಬಂದಿತ್ತು ಅಂದ್ರೆ 1 ಬಂದೈತಿ. ಆಮೇಲೆ 4C1 ಅಂದ್ರೆ ಅದ್ರ ಬೆಲೆ 4 ಇಂಟು ಅದೇ ರೀತಿಯಲ್ಲಿ 16C1 ಐತಿ ನೋಡಿರಿ. 16C1 ಅಂದ್ರೆ ಇದರ ಬೆಲೆ ಆ್ಯಸ್ ಇಟ್ ಈಸ್ ಸೇಮ್ 16 ಬರ್ತದೆ. ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ 20C2. ಇದನ್ನು ಹೆಂಗೆ ಬರಿಬೋದು ಅಂದ್ರೆ ನೋಡಿರಿ ಇಲ್ಲಿ 20 ಒಂದು ಕಡಿಮೆ ಮಾಡಿ ಬರಿಬೇಕು. 20 × 19 ಅಂದರೆ 2 ಸಲ ಐತಿ. ಕೆಳಗಡೆಯಲ್ಲಿ 2 ಐತೆ ಅಂದರೆ 2 ಸಲ ಬರ್ದೆವು. ಆಮೇಲೆ ಕೆಳಗಡೆ 2 ಐತಿಲ್ಲ, ಇದನ್ನು 2 ಫ್ಯಾಕ್ಟೋರಿಯಲ್ ಮಾಡಿಬಿಡೋದು. 2ರಿಂದ ಭಾಗಿಸ್ಬೇಕು. ಇದರ ಬೆಲೆಯನ್ನು ಮಾಡಬೇಕು ನೋಡಿರಿ ಇಲ್ಲಿ 2 1 2 2 ಕಡ್ತು ಹೋಗಿ ಎಷ್ಟಾಗುತ್ತೆ ಅಂದ್ರೆ 2 ಉಳಿತೈತಿ. 2 3 6 = 6 ಗುಂಡ್ಲೆ 1 ಐತಿ ಮುಂದೆ. ಅದೇ ರೀತಿ ಪ್ಲಸ್ ಆಮೇಲೆ ಇದಕ್ಕೆ 16ಕ್ಕೆ 4 ಗುಣಾಕಾರ ಮಾಡಿದ್ರೆ 16 4 64 ಬರ್ತೈತಿ. ಡಿವೈಡೆಡ್ ಬೈ ಇಲ್ಲಿ 2 1 2 2 10 20 10ಕ್ಕೆ 19 ಗುಣಾಕಾರ ಮಾಡಿದ್ರೆ 190 ಬರ್ತೈತಿ ನಮಗೆ.
ನೆಕ್ಸ್ಟ್ ಇದನ್ನು ಮುಂದುವರಿದು ಇಲ್ಲಿ 6 ಒಂದಲೇ 6 ಪ್ಲಸ್ 64 ಮಾಡಿದಾಗ 70 ಬತ್ತು ಡಿವೈಡೆಡ್ ಬೈ 190. ಈ ಆಪ್ಷನ್ ನೋಡೋಕೆ ಹೋದರೆ 70/190 ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದೂ ಇಲ್ಲ. ಬಟ್ ಇಲ್ಲಿ ಕೆಲವೊಂದಿಷ್ಟು ಕ್ಯಾನ್ಸಲ್ ಮಾಡ್ಕೋಬೇಕು ನಾವು. ಅದು ಸಾಧ್ಯವಾದಷ್ಟು ಇದನ್ನು ಏನು ಮಾಡ್ಬೇಕಂದ್ರೆ ಮಿನಿಮೈಸ್ ಮಾಡಬೇಕು. ಈ 0 ತೆಗೆದಾಗ ಏನಾಗ್ತೈತೆ ಅಂದ್ರೆ 7/19 ಉಳಿತೈತಿ. 7/19 ಅನ್ನೋದು ಆಯ್ಕೆಗಳಲ್ಲಿ ಐತಿ. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಎಷ್ಟಂದ್ರೆ ಎರಡನೇ ಆಯ್ಕೆ 7/19. ನೆಕ್ಸ್ಟ್ ಪ್ರಶ್ನೆ, ಒಂದು ಪೆಟ್ಟಿಗೆಯಲ್ಲಿ 2 ಬಿಳಿ ಚೆಂಡುಗಳು, 3 ಕಪ್ಪು ಚೆಂಡುಗಳು ಮತ್ತು 4 ಕೆಂಪು ಚೆಂಡುಗಳು ಇವೆ. ಕನಿಷ್ಠ ಪಕ್ಷ 1 ಕಪ್ಪು ಚೆಂಡು. ನೋಡ್ರಿ ಇಲ್ಲಿ ಮೇನ್ ಕ್ವಶನ್ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗೋದು. ಕನಿಷ್ಠ 1 ಕಪ್ಪು ಚೆಂಡು ಇರ್ಬೇಕಂದ್ರೆ ಟೋಟಲ್ ಕಪ್ಪು ಚೆಂಡು ಎಷ್ಟು ಅದಾವ ಅಂದ್ರೆ 3 ಅದಾವೆ. ಅಂದ್ರೆ ಪೆಟ್ಟಿಗೆಯಿಂದ 3 ಚೆಂಡನ್ನು ಅಷ್ಟೇ ತೆಗಿಬೇಕು. ನಾವು 3 ಚೆಂಡುಗಳನ್ನು ತೆಗಿಬೇಕು. ಈಗ ಕಪ್ಪು ಚೆಂಡುಗಳಲ್ಲಿ ನಾವು 1 ತೊಗೊಂಡಿವತ್ತಂದ್ರೆ ಇನ್ನು ಉಳಿದಿರ್ತಕ್ಕಂಥ 2 ಬಿಳಿ ಚೆಂಡು ಆಮೇಲೆ 4 ಕೆಂಪು ಚೆಂಡುಗಳಿಂದ 2 ಆಯ್ಕೆ ಮಾಡ್ಕೋಬೋದು. ಇದು 1ನೇ ಆಯ್ಕೆ. ಇಂಟು ಅಂಥೇಳಿ ತೊಗೋಬೇಕು. ಪ್ಲಸ್ ಕಪ್ಪು ಚೆಂಡಲ್ಲಿ ನಾವು 2 ತೊಗೊಂಡಿವಂದ್ರೆ ಆವಾಗ ಉಳಿದಿರ್ತಕ್ಕಂಥ 6 ಬಿಳಿ ಚೆಂಡು ಮತ್ತು 4 ಕೆಂಪು ಚೆಂಡು ಇದ್ರಾಗ ಏನು ಮಾಡ್ಬೋದು ಅಂದ್ರೆ 1 ಆಯ್ಕೆ ಮಾಡ್ಕೋಬೋದು. ಟೋಟಲ್ ಏನಾಗಬೇಕಂದ್ರೆ ನಮಗಿಲ್ಲಿ ಒಟ್ಟು 3 ಆಯ್ಕೆಗಳಾಗಿರ್ಬೇಕು. ನೋಡಿರಿ ಫಸ್ಟ್ ಇದನ್ನು ಬರ್ಕೊಳ್ಳೋಣ. ಈಗ 3 ಕಪ್ಪು ಚೆಂಡುಗಳದ್ದು ಕೇಳತ್ತಾರಂದ್ರೆ ಅದನ್ನು ಫಸ್ಟ್ 3 ಬರ್ಕೊಳ್ಳೋಣ. ಏನಾಗಬೇಕಂದ್ರೆ ಇದ್ರದ್ದು 3C. ಮೊದಲು ಏನಂದ್ರೆ ಒಂದು ಕಪ್ಪು ಚೆಂಡನ್ನು ಕನಿಷ್ಠ ಅಂದರೆ 1 ಕಪ್ ಚೆಂಡು ಇರ್ಬೋದು, 1 ಇರ್ಬೋದು, ಕನಿಷ್ಠ 1 ಇರಬೇಕು. ಗರಿಷ್ಠಕ್ಕೆ 2 ಇರ್ಬೋದು ಅಥವಾ 3 ಇರ್ಬೋದು. ಯಾಕೆ 3 ಇರ್ಬೋದು ಅಂತಂದ್ರೆ ಒಟ್ಟು ಕಪ್ಪು ಚೆಂಡು ಎಷ್ಟು ಅದಾವೆ 3 ಅದಾವೆ. ಮತ್ತು ಅವ್ರು ಅಷ್ಟು ಎಷ್ಟು ತೆಗಿಬೇಕಂದಾರು 3 ತೆಗಿಬೇಕಂದಾರು. ಈ ರೀತಿ ಇರ್ಬೋದು. ಆಮೇಲೆ ಅದನ್ನು 3C1 ಅಂತ ಹಿಂಗೆ ಇಟ್ಕೊಂಡಿವಿ ಅಂತಂದ್ರೆ ಆಮೇಲೆ 1 ಆಯ್ಕೆ ಆಯ್ತು. ಈಗ ಕನಿಷ್ಠ 1 ಕಪ್ಪು ಚೆಂಡು ಐತಿ, ಆಯ್ಕೆ 1 ಆಗೈತಿ. ಹಂಗಾರೆ ಇನ್ನು ಉಳಿದಿರ್ತಕ್ಕಂಥ ಆಯ್ಕೆ ಎಷ್ಟು 2 ಆಗಬೇಕು. ಇದನ್ನು ಎದುರಾಗಿಂದ ತೊಗೋಬೇಕಂದ್ರೆ ಈ ಬಿಳಿ ಚೆಂಡು ಮತ್ತು ಕೆಂಪು ಚೆಂಡು 2 ಕೂಡಿಸಿರೋ 6 ಚೆಂಡು ಆಗ್ತವೆ. ಇದರಲ್ಲಿ ಏನಾಗಬೇಕು 2 ತೊಗೋಬೇಕು ನಾವು. 2 ಪ್ಲಸ್ 1 3 ಆಗಬೇಕು. 3 ಪ್ಲಸ್ 6 ಟೋಟಲ್ 9 ಚೆಂಡು ಆಗಬೇಕು. ಪ್ಲಸ್ ಅಂದರೆ ಕಪ್ಪು ಚೆಂಡುಗಳಲ್ಲಿ ಕನಿಷ್ಠ 1 ಗರಿಷ್ಠ 2 ಇರ್ಬೋದು, ಅದೇ ರೀತಿ 3 ಇರ್ಬೋದು. ಇದರಲ್ಲಿ ನಾವು 2 ತೊಗೊಂಡಾಗ ನೋಡ್ರಿ. ಇದರಲ್ಲಿ 2 ತೊಗೊಂಡಿವತ್ತಂದ್ರೆ ಇನ್ನು ಉಳಿದಿರ್ತಕ್ಕಂಥ 6 ಬಿಳಿ ಮತ್ತು ಕೆಂಪು ಚೆಂಡುಗಳಿಂದ 1 ಆಯ್ಕೆ ಮಾಡ್ಕೋಬೋದು. 2 + 1 3, 3 + 6 9 ಆಗುತ್ತೆ. ಅದೇ ರೀತಿ 3 ಕಪ್ಪು ಚೆಂಡುಗಳಿಂದ 3 ಆಯ್ಕೆ ಆದವತ್ತಂದ್ರೆ ಗರಿಷ್ಠ 3 ಇರ್ಬೋದು. ಯಾಕಂದರೆ ಒಟ್ಟು ಆಯ್ಕೆ 3 ಅಂತೇಳಿ ಯಾರು ಇಲ್ಲೇ 3 ತೊಗೊಂಡಿವಂತಂದ್ರೆ ಇನ್ನು ಉಳಿದಿರ್ತಕ್ಕಂಥ 6 ಬಿಳಿ ಮತ್ತು ಕೆಂಪು ಚೆಂಡುಗಳಿಂದ ಯಾವುದೇ ಆಯ್ಕೆ ಆಗೋದಿಲ್ಲ. ಇದು 0 ಆಗಿರಬೇಕು. ಈ ರೀತಿ ನಾವು ಬರೀಬೇಕು. ಇದರ ಬೆಲೆಯನ್ನು ಬಿಡಿಸ್ಬೇಕು ನೋಡಿರಿ ಫಸ್ಟ್. ಈಗ ನೋಡಿರಿ 3C1 ಈಗ ಆಲ್ರೆಡಿ ನೋಡಿದ್ದೀವಿ ನಾವು. 3C1 ಅಂದರೆ ಇದರ ಬೆಲೆ 3 ಅಂತ ಆಗ್ತದೆ. 3 ಇಂಟು ಆಮೇಲೆ 6C2 ಅಂದ್ರೆ ನೋಡಿರಿ ಇದು ಈ ರೀತಿ ಬರ್ತೈತೆ. 6ನ 1 ಸಲ ಕಡಿಮೆ ಮಾಡಿದಾಗ 2 ಸಲ ಆಯಿತು. ಇದನ್ನು 2ರಿಂದ ಭಾಗ ಮಾಡಬೇಕು. 2 1 2 3 6 5 3 15. ಇದ್ರ ಬೆಲೆ ಎಷ್ಟು ಬರ್ತಂದ್ರೆ ಇಲ್ಲಿ 15 ಬರ್ತೈತಿ. ಪ್ಲಸ್ 3C2 ನೋಡಿರಿ 3ನೇ 2 ಸಲ ಅಂತಂದ್ರೆ 2 ಅಂತ ಬರೀತೀವಿ. ಡಿವೈಡೆಡ್ ಬೈ ಇದೇ 2ರಿಂದ ಭಾಗಾಕಾರ ಮಾಡ್ತೀವಿ. ಈ 2 ಕ್ಯಾನ್ಸಲ್ ಆಗಿ ಎಷ್ಟು ಉಳಿದಿತ್ತು ಅಂದ್ರೆ ಇದು 3 ಅಷ್ಟೇ ಬರ್ತೈತಿ ನಮಗೆ. ಇಂಟು 6C1 ಅಂತಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತೈತಿ ಇದು 6 ಇದು. ಪ್ಲಸ್ 3C3 NCN 3C3 ಅಂದ್ರೆ ಒಂದೇ ನೋಡ್ರಿ ಇದ್ರ ಬೆಲೆ. ಆ್ಯಕ್ಚುಲಿ ಏನು ಮಾಡ್ಬೇಕಂದ್ರೆ 3C3 ಅಂದ್ರೆ 3ನ್ನ 3 ಸಲ ಬರೀಬೇಕು ನಾವು. 3 ಇಂಟು 2 ಇಂಟು 1 ಅಂತ ಬರೀತು. ಆಮೇಲೆ n-r ಫ್ಯಾಕ್ಟೋರಿಯಲ್ ಮಾಡ್ತೀವಿ. n-r ಫ್ಯಾಕ್ಟೋರಿಯಲ್ ಮಾಡಿದ್ರೆ n ಅಂದರೆ 3, r ಅಂದರೆ 3. ಇದು 0 ಫ್ಯಾಕ್ಟೋರಿಯಲ್ ಅಂತಂದ್ರೆ ಆಲ್ರೆಡಿ 1 ಬರ್ತೈತಿ. ಆಮೇಲೆ 3 ಫ್ಯಾಕ್ಟೋರಿಯಲ್ ಅಂದ್ರೆ ಅದನ್ನು ನಾವು 3 ಇಂಟು 2 ಇಂಟು 1 ಬರ್ದೇವು ಅಂತಂದ್ರೆ 3 3 2 2 ಎಲ್ಲ ಕ್ಯಾನ್ಸಲ್ ಆಗಿ ಎಷ್ಟು ಬರ್ತದೆ ಅಂದ್ರೆ 1 ಬರ್ತೈತಿ. NCN ಅಂತಂದ್ರೆ 1. 3C3 ಅಂದರೆ ಏನಾಯ್ತು ಈಗ 1 ಇಂಟು 6C0 ಅಂತಂದ್ರೆ ಅದರ ಬೆಲೆ 1. 6 ವಸ್ತುಗಳಿಂದ ಯಾವುದೇ ಆಯ್ಕೆ ಇಲ್ಲ ತಂದಾಗ ಅದರ ಬೆಲೆ 0 ಅಂತ ಬರುತ್ತೆ. 0 ಅಲ್ಲ 1 ಅಂತ ಬರುತ್ತೆ. ಈಗ ನೋಡಿರಿ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡಾಗ 15 3 45 ಪ್ಲಸ್ 6 3 18 ಪ್ಲಸ್ 1 1 1 ಎಲ್ಲ ಕೂಡಿಸಿದಾಗ 45ಕ್ಕೆ ನಾವೇನು ಮಾಡಬೇಕು 19 ಕೂಡಿಸ್ಬೇಕು. 45ಕ್ಕೆ 19 ಕೂಡಿಸಿದಾಗ ಎಷ್ಟು ಬರುತ್ತೆ ಅಂದ್ರೆ ಇಲ್ಲಿ 45ಕ್ಕೆ 18 ಕೂಡಿಸಿದ್ರೆ 63,
63ಕ್ಕೆ 1 ಕೂಡಿಸಿರ 64. ಎಷ್ಟು ರೀತಿಯಿಂದ ಜೋಡಿಸಬಹುದು ಅಂದರೆ ಇಲ್ಲಿ 64 ರೀತಿಯಿಂದ ಜೋಡಿಸಬಹುದು. ಸರಿಯಾದ ಉತ್ತರ ಎಷ್ಟಂದರೆ ಇಲ್ಲಿ ಎರಡನೇ ಆಯ್ಕೆ ಸರಿಯಾಗಿರುತ್ತದೆ. ಒಂದು ಸೀಸೆಯಲ್ಲಿ 28 ಮೊಟ್ಟೆಗಳಿವೆ. ಅವುಗಳಲ್ಲಿ 8 ಮೊಟ್ಟೆಗಳು ಕೊಳೆತು ಹೋಗಿವೆ. 8 ಮೊಟ್ಟೆಗಳು ಕೊಳೆತು ಹೋಗಿವೆ ಅಂದರೆ ಇದರ ಅರ್ಥ ಇನ್ನು ಉಳಿದಿರ್ತಕ್ಕಂಥ 20 ಮೊಟ್ಟೆಗಳು ಕೊಳೆತಿಲ್ಲ, ಸರಿಯಾಗಿವೆ ಅಂದಂಗೆ. ಆಮೇಲೆ 2 ಮೊಟ್ಟೆಗಳನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿದರೆ ಕನಿಷ್ಠ ಪಕ್ಷ 1 ಮೊಟ್ಟೆ ಕಳೆತು ಹೋಗಿರೋ ಸಂಭವನೀಯತೆ. ಎಲ್ಲ ಸೇಮ್ ಟೈಪ್ ಕ್ವಶನ್ ಇವು. ಕಾನ್ಸೆಪ್ಟ್ ಗೊತ್ತಿದ್ರೆ ನಾವು ಎಕ್ಸಾಮ್ದಲ್ಲಿ ಬಿಡಿಸ್ಬೋದಿಲ್ಲ ಅಂತಂದ್ರೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ನೋಡಿರಿ, ಒಟ್ಟು ಮೊಟ್ಟೆಗಳು ಎಷ್ಟದ ಅಂದರೆ 28. ಸಂಭವನೀಯತೆಗೆ ಯಾರು? ಕನಿಷ್ಠ ಪಕ್ಷ 1 ಮೊಟ್ಟೆ ಕೊಳೆತು ಹೋಗಿರ್ಬೇಕು. ಅಂದರೆ ಇರ್ತಕ್ಕಂಥ ಮೊಟ್ಟೆಗಳ ಸಂಖ್ಯೆ, ಕೊಳೆತಿರುವ ಮೊಟ್ಟೆಗಳ ಸಂಖ್ಯೆ 8. ಇದರಲ್ಲೇ ನಾವು 1 ತೊಗೊಂಡಿವತ್ತಂದ್ರೆ 2 ಮೊಟ್ಟೆಗಳನ್ನು ಆಯ್ಕೆ ಮಾಡ್ಕೋಬೇಕು ನಾವು. ಇಲ್ಲಿ ಒಂದು ಆಯ್ಕೆ ಆತಂದ್ರೆ ಇನ್ನು ಉಳಿದಿರ್ತಕ್ಕಂಥ 20 ಮೊಟ್ಟೆ ಏನಿರ್ತಾವೆ ಚಲೋ ಮೊಟ್ಟೆ ಇರ್ತಾವೆ. ಇದರಲ್ಲಿ ಏನಾಗಬೇಕು, ಇದರಲ್ಲಿ ಕೂಡ 1 ಆಯ್ಕೆ ಆಗಬೇಕು. 1 + 1 2 8 + 20 ಅಂತಂದ್ರೆ ಏನಾಗ್ತೈತಂದ್ರೆ ಅದು 28. ನೆಕ್ಸ್ಟ್ ಪ್ಲಸ್ ಮಾಡ್ಕೋಬೇಕು. ಈಗ ಈ ಎರಡು ಆಯ್ಕೆಗಳನ್ನು ಯಾದೃಚ್ಛಿಕ ಆಯ್ಕೆಗಳನ್ನು ನಾವು ಕೊಳೆತಿರ್ತಕ್ಕಂಥ ಮೊಟ್ಟೆಗಳಿಂದ ತೊಗೊಂಡೇವ ತಂದೀವಂತಂದ್ರೆ 8C2 ಇಲ್ಲಿವ ತೊಗೊಂಡೇವತ್ತಂದ್ರೆ ಇನ್ನು ಕೊಳೆಯದಿರ್ತಕ್ಕಂಥ 20 ಮೊಟ್ಟೆಗಳಿಂದ ಯಾವುದೇ ಆಯ್ಕೆ ನಮಗೂ ಸಿಗೋದಿಲ್ಲ. ಯಾಕಂತಂದ್ರೆ ಒಟ್ಟು ಆಯ್ಕೆಗಳು 2 ಆಗ್ಬೇಕು. ಇಲ್ಲಿ ಆಲ್ರೆಡಿ 2 ಆಗ್ಯಾವ ಅಂದರೆ ಇಲ್ಲಿ 0 ತೊಗೋಬೇಕು. ಇಲ್ಲಿ 1 ಆಗೈತೆ ಅಂದ್ರೆ ಇಲ್ಲಿ 1 ತೊಗೋಬೇಕು ನೋಡ್ರಿ. ಇದು 1 ಆಗ್ಬೇಕು, ಸಾರಿ. ನೆಕ್ಸ್ಟ್ 1 + 1 ಅಂದ್ರೆ 2 ಹೋಲ್ ಡಿವೈಡೆಡ್ ಬೈ ಇದಕ್ಕೆ ನಾವು ಭಾಗ ಮಾಡಬೇಕು. ಹೋಲ್ ಡಿವೈಡೆಡ್ ಬೈ ಒಟ್ಟು ಮೊಟ್ಟೆಗಳು 28 ಒಟ್ಟು ಆಯ್ಕೆಗಳು ಎಷ್ಟಂದ್ರೆ 2. ಈ ರೀತಿ ಬಿಡಿಸ್ಬೇಕು ನಾವು. ನೆಕ್ಸ್ಟ್ ಬರ್ರಿ 8C1 ಅಂತಂದ್ರೆ 8C1 ಅಂದ್ರೆ ಅದರ ಬೆಲೆ 8 ಗುಂಡ್ಲೆ 20C1 ಅಂದ್ರೆ ಇದು ಕೂಡ 20 ಆಗ್ತದೆ. 20 + 8C2 ಅಂದ್ರೆ ನೋಡಿರಿ ಇದನ್ನು ಹೆಂಗೆ ಬರಿತೀವಿ ಅಂದ್ರೆ ನಾವು 8ಅನ್ನು 2 ಸಲ ಈ ರೀತಿ 8 × 7 ಅಂತ ಬರಿತೀವಿ. ಆಮೇಲೆ ಡಿವೈಡೆಡ್ ಬೈ 2 ಮಾಡಬೇಕು. 2 1 2 4 ಆಮೇಲೆ ಇದು ಗುಣಾಕಾರ ಮಾಡಿದ್ರೆ 7 4 28 ಬರ್ತಿದ್ದು. ಇದು 28. ಆಮೇಲೆ 20C0 ಅಂತಂದ್ರೆ ಅದರ ಬೆಲೆ 1 ಹೋಲ್ ಡಿವೈಡೆಡ್ ಬೈ 20C2 ಐತೆ ನೋಡ್ರಿ. ಇದು 28C2 ಐತಿ. ಇದನ್ನು ಹೆಂಗೆ ಮಾಡ್ಬೇಕಂದ್ರೆ 28 × 27 ಡಿವೈಡೆಡ್ ಬೈ 2 ಮಾಡ್ಕೊಂಡಾಗ 2 1 2 14 ಕಟ್ಸೋದತ್ತಿದ್ದು. ಆವಾಗ 27ಕ್ಕೆ ನಾವು 14ರಿಂದ ಗುಣಾಕಾರ ಮಾಡಬೇಕು. 27ಕ್ಕೆ ನಾವು 14ರಿಂದ ಗುಣಾಕಾರ ಮಾಡಿದಾಗ ಎಷ್ಟು ಬರ್ತಂದ್ರೆ ಆನ್ಸರ್ ನೋಡ್ರಿ 27 × 14 ಮಾಡಿದ್ರೆ 378 ಬರ್ತೈತೆ. ಹೋಲ್ ಡಿವೈಡೆಡ್ ಬೈ ಎಷ್ಟು ಅಂದ್ರೆ ಇಲ್ಲಿ 378. ನೆಕ್ಸ್ಟ್ ಇದನ್ನೊಂದು ಸ್ವಲ್ಪ ನಾವು ಕೂಡಿಸ್ಕೊಂಡಾಗ 28 160 ಅದಕ್ಕೆ 28 1 28 ಆಗ್ತೈತಿ. ಅದನ್ನು ಕೂಡಿಸಿದಾಗ ಎಷ್ಟು ಬರ್ತೈತೆ ಅಂದ್ರೆ ಇದು 188 ಬಾಗ್ಲೆ 378. ಇದನ್ನು ಆ್ಯಕ್ಚುಲಿ ಏನು ಮಾಡ್ಬೋದು ಅಂದ್ರೆ 4ರಿಂದ ಕಡ್ತಾ ಹೊಡಿಬೋದು ನೋಡಿರಿ. 4ರಿಂದ ಎಲ್ಲದಕ್ಕೂ 4ರಿಂದ ಕಡ್ತಾ ಹೊಡೆದ್ಬಿಡೋಣ. 4ರಿಂದ ಕಡ್ತಾ ಹೊಡೆದಾಗ ಏನಾಗ್ತದೆ ಅಂದ್ರೆ ಇದು 4ರಿಂದ ಆ್ಯಕ್ಚುಲಿ 78 ಕಡ್ತಾ ಹೋಗೋದಿಲ್ಲ. 2ರಿಂದ ವ್ಯಾಕಾರ ಮಾಡೋಣ. ಮೊದಲ 2ರಿಂದ ಮಾಡಕ್ಕೆ ಹೋದ ನೋಡ್ರಿ. 2 9 18 ಆಮೇಲೆ 2 8 ಅಂದರೆ 8 ಆಗ್ತದೆ 94. ಇಲ್ಲಿ ಕೆಳಗಿಲ್ಲಿ 2 18 ಮಾಡ್ಕೊಳ್ಳೋಣ. 36 ಆಗ್ತೈತಿ. 1 ಕೈಲಿ ಉಳಿತೈತಿ. ಆಮೇಲೆ 18 ಆಯ್ತು. 2 9 18 ಎಷ್ಟು ಬರ್ತಂದ್ರೆ 94 ಬಾಗ್ಲೆ 189 ಸರಿಯಾದ ಉತ್ತರ. ಹಂಗಾರೆ ಇಲ್ಲಿ ಯಾವ್ದು ಆಯ್ಕೆ ಅಂದ್ರೆ ಮೊದಲ ಆಯ್ಕೆ ಸರಿಯಾಗಿದೆ. ಹೆಸರು ಪಟ್ಟಿ ಸಂಖ್ಯೆ 3ರಿಂದ 42ರವರೆಗೆ ಇರೋ 40 ವಿದ್ಯಾರ್ಥಿಗಳು ಒಂದು ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಜೋಕನ್ನು ಹೇಳಲು ಎದ್ದು ನಿಲ್ಲುತ್ತಾನೆ. ಆಯ್ಕೆಯಾದ ವಿದ್ಯಾರ್ಥಿ ಹೆಸರು ಪಟ್ಟಿ ಸಂಖ್ಯೆ 4 ಅಥವಾ 7ರ ಅಪವರ್ತ್ಯವಾಗುವ ಸಂಭವನೀಯತೆ ಎಷ್ಟು ಅಂತ ಹೇಳ್ತಾರೆ. ಅಂದ್ರೆ 3ರಿಂದ 42 ತನಕ ಇರತಕ್ಕಂಥ ಒಟ್ಟು ಸಂಖ್ಯೆಗಳು 3ನ್ನು ಒಳಗೊಂಡು 3ರಿಂದ 42 ಇರತಕ್ಕಂಥ ಸಂಖ್ಯೆ ಎಷ್ಟು ಅಂತಂದ್ರೆ 40. ಒಟ್ಟು ಸಂಖ್ಯೆಗಳು 40. ಇವೇನಾಗಿರ್ಬೇಕಂದ್ರೆ 4ರ ಅಪವರ್ತ್ಯ ಮತ್ತು 7ರ ಅಪವರ್ತ್ಯ ಆಗಬೇಕು.
4ರ ಅಪವರ್ತ್ಯ ಅಂತಂದ್ರೆ 4, 10, 4 ಆಮೇಲೆ 8, 12, 16, 20, 24, 28, 32, 36 ಆಮೇಲೆ 40. ಒಟ್ಟು ಸಂಖ್ಯೆಗಳು ಎಷ್ಟು ಅದಾವ ಅಂದ್ರೆ 10 ಅದಾವೆ. ಇವು 10 ಅದಾವೆ. ಇನ್ನು 7ರ ಅಪವರ್ತ್ಯ. 7ರ ಅಪವರ್ತ್ಯ ಅಂತಾರೆ 7ರ ಮಗ್ಗಿ ಬರಿಬೇಕು ನಾವು. 7 ಆಮೇಲೆ 7 2 14, 7 3 21, 7 4 28, 7 5 35. ಟೋಟಲ್ ಇಲ್ಲಿ 10 ಸಂಖ್ಯೆ ಆಗ್ತವೆ. ಆ್ಯಕ್ಚುಲಿ 10 ಸಂಖ್ಯೆ ಆಗ್ತಾವೆ. ಬಟ್ ಇದ್ರಾಗ ಇವು 4ರ ಅಪವರ್ತ್ಯ 7ರ ಅಪವರ್ತ್ಯ ಇವೇನು ಕೆಲವೊಂದಿಷ್ಟು ರಿಪೀಟ್ ಆಗ್ಯಾವ ನೋಡ್ಬೇಕು ನಾವಿಲ್ಲಿ. ನೋಡಿರಿ 28 ಐತೆ ನೋಡ್ರಿ, ಇಲ್ಲಿ ಇದು ರಿಪೀಟ್ ಆಗೈತಿ. ಇದನ್ನು ಒಂದೇ ಸಲ ಕೊಟ್ಟು ಮಾಡ್ಕೋಬೇಕು. ಇಲ್ಲಿ 10 ಅದಾವೆ. ಇಲ್ಲಿ ಎಷ್ಟು ಅದಾವೆ ಅಂತಂದ್ರೆ 1 2 3 4 5 ಅದಾವೆ. 5 ಅದಾವೆ ಇಲ್ಲಿ. ಅಂದ್ರೆ 15 ಅಂತ ತೊಗೊಳ್ಳೋದಲ್ಲ. ಇಲ್ಲಿ ಯಾವುದು 28 ಅನ್ನೋದು ಆಲ್ರೆಡಿ ರಿಪೀಟ್ ಐತೆ ಅಂದ್ರೆ ನಾವು 14 ಅಷ್ಟೇ ತೊಗೋಬೇಕೀಗ. 14 ಅಷ್ಟೇ ತೊಗೋಬೇಕು. 14 ಅಷ್ಟೇ ತೊಗೋಬೇಕು. ಅಥವಾ ನಾವು ಹಿಂಗೂ ಮಾಡ್ಬೋದು ಇದನ್ನು. 7, 14, 21, 28, 35 ಅಂತೂ ನಾವು 7ರ ಮಗ್ಗಿ ಬರೋಂಗಿಲ್ಲ. ಹಂಗಾರೆ ಎಷ್ಟದು 4, 8, 12, 16 ಇವು 9, ಇದೊಂದು 5 ಅಂದರೆ 14 ಸಂಖ್ಯೆ. 14 ಒಟ್ಟು ಸಂಖ್ಯೆ ಎಷ್ಟಂದ್ರೆ 40. ಇದರಿಂದ ಕಡ್ತಾ ಹೊಡಿಬೇಕು ನಾವು. ಏಳು 4 ಅಥವಾ 7ರ ಅಪವರ್ತ್ಯವಾಗುವ ಸಂಭವನೀಯತೆ 7 28. ಇನ್ನೊಂದು ಸಂಖ್ಯೆ ಸೇರ್ತೈತಿಲ್ಲ. ಆ್ಯಕ್ಚುಲಿ 42 ಒಂದು ಬರಬೇಕಿಲ್ಲಿ. 42 ಇಲ್ಲಿ 10, ಇಲ್ಲಿ 6. 10 ಇಲ್ಲಿ 6 ಅದಾವು. ಬಟ್ ಈ ಸಂಖ್ಯೆ ಇರ್ತಕ್ಕಂಥದ್ದು ಯಾವ 28 ಸೇಮ್ ಐತಿ. 10 6 ಅಂದ್ರೆ 16 ಆಗ್ತೈತಿ. 16ದಾಗ 28 ರಿಪೀಟ್ ಆಗ್ತೈತಿ. ಅದನ್ನೊಂದು ಮೈನಸ್ ಮಾಡಿದ್ರೆ 15 ಆಗ್ತೈತಿ. 15 ಭಾಗ 45, 40 ಕಡ್ತಾ ಹೋದಾಗ 5 3 15, 5 8 40. ಟೋಟಲ್ ಆನ್ಸರ್ ಏನಾಗಬೇಕಂದ್ರೆ 3/8 ಆಗಬೇಕು. 3/8 ಸರಿಯಾದ ಉತ್ತರ ಎಷ್ಟಂತಂದ್ರೆ ಇಲ್ಲಿ 3/8. 42 ಅಂದ್ರೆ 42 ತಕ್ಕ ಕೊಟ್ಟಾರ ನೋಡ್ರಿ. 3ರಿಂದ 42 ತಂದವ್ರಿ. 4ರ ಅಪವರ್ತ್ಯದಲ್ಲಿ 42 ಬರೋಂಗಿಲ್ಲ. ಬಟ್ 7ರ ಅಪವರ್ತ್ಯದಲ್ಲಿ ಕೊನೆಯದಾಗಿ 42 ಬರ್ತದೆ. ಅದಕ್ಕೆ ಇಲ್ಲಿ 6, ಇಲ್ಲಿ 10, 28 ರಿಪೀಟ್ ಆಗತ್ತೆ ಅನ್ನೋದು ಕೂಡಲೇ ಅದನ್ನೊಂದು ಮೈನಸ್ ಮಾಡ್ಕೋಬೇಕು ಒಂದು ಸಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಬ್ಬ ಮನುಷ್ಯ ಕೆಲವು ಕೋಳಿಗಳು ಮತ್ತು ಹಸುಗಳನ್ನು ಹೊಂದಿದ್ದಾನೆ. ತಲೆಗಳ ಸಂಖ್ಯೆಯು 48 ಮತ್ತು ಪಾದಗಳ ಸಂಖ್ಯೆಯು 140 ಆದರೆ ಕೋಳಿಗಳ ಸಂಖ್ಯೆ ಕಂಡು ಹಿಡಿಯಿರಿ. ನೋಡಿರಿ, ತಲೆಗಳ ಸಂಖ್ಯೆ. ಕೋಳಿಗೂ ಒಂದು ತಲೆ ಇರ್ತೈತಿ, ಹಸುಗೂ ಒಂದು ತಲೆ ಇರ್ತೈತಿ. ನಾವು ಇದನ್ನು ಹಿಂಗೆ ತೊಗೊಳ್ಳೋಣ. ಕೋಳಿ ಮತ್ತು ಹಸು ಎರಡೂ ಕೂಡಿಸಿದಾಗ ಅವುಗಳ ತಲೆ ಕೂಡಿಸಿದಾಗ ಕೋಳಿ ಮತ್ತು ಹಸುವಿನ ತಲೆ ಕೂಡಿಸಿದಾಗ ಏನಾಗಬೇಕು 48 ಅಂತ ಹೇಳಿ ಅವ್ರು ಕೊಟ್ಟಾರ. ನೆಕ್ಸ್ಟ್ ಅವುಗಳ ಪಾದಗಳ ಸಂಖ್ಯೆ. ಪಾದಗಳ ನೋಡ್ರಿ, ಕೋಳಿಗೆ 2 ಪಾದ ಇರ್ತಾವೆ. ಅಂದರೆ 2 ಇಂಟು ಕೋಳಿ. ನೆಕ್ಸ್ಟ್ ಆಮೇಲೆ ಹಸುವಿಗೆ 4 ಕಾಲು ಇರ್ತಾವೆ. ಅದು 4 ಇಂಟು ಹಸು ಮಾಡ್ಕೊಂಡಾಗ ಟೋಟಲ್ ಏನಾಗಬೇಕು 140. ಏನಂದ್ರೆ ಅವ ಪಾದಗಳಾಗ್ತವೆ 140. ಇದರಲ್ಲಿ ನಾವು 2 ಕಾಮನ್ ತಗೊಂಡಾಗ ನೋಡ್ರಿ, ಕೋಳಿ ಪ್ಲಸ್ 2 ಹಸು ಈಕ್ವಲ್ ಟು ಏನಾಗ್ತದೆ ಅಂದ್ರೆ ಇಲ್ಲಿ 2 ಕಾಮನ್ ತಗೋಬೇಕು. ಈ ರೀತಿ 140. ಆವಾಗ ಕೋಳಿ ಮತ್ತು 2 ಹಸು ಏನಾಗ್ತೈತೆ ಅಂದ್ರೆ 140ರಾಗ 2ರಲ್ಲಿ ವ್ಯಾಕಾರ ಮಾಡಿದ್ರೆ 70 ಬರ್ತೈತೆ ನಮಗೆ. ಆ್ಯಕ್ಚುಲಿ 70 ಬರ್ತೈತೆ. ನೋಡ್ರಿ, ನಾವು ಇಲ್ಲೇ ಏನು ಮಾಡ್ಬೋದು ಅಂತಂದ್ರೆ ಇದನ್ನು ನಾವು ಹೇಳಿಕೆ 2 ಅಂತ ತೊಗೋಬೋದು. ಇದನ್ನ ನಾವು 1 ಅಂತ ತೊಗೋಬೋದು. 2ರಲ್ಲಿ 1 ಮೈನಸ್ ಮಾಡ್ಕೊಂಡ್ಬಿಡೋದು ನಾವು. ಈಸಿಯಾಗಿ ನಮಗೆ ಆನ್ಸರ್ ಬರಬೇಕಾದ್ರೆ 2ರಲ್ಲಿ 1 ಮೈನಸ್ ಮಾಡ್ಕೋಬೇಕು. ಇಲ್ಲಿ 2 ಐತಿ, ಇದ್ರ ಕೆಳಗಡೆ 1 ಬರ್ಕೊಳ್ಳೋಣ. ಕೋಳಿ ಆಮೇಲೆ ಇದು ಹಸು ಎಷ್ಟಾಗತ್ತೈತಿ ಅಂದ್ರೆ 48 ಆಗತ್ತೈತಿ. ಇಲ್ಲಿ ಮೈನಸ್ ಮಾಡ್ಕೊಂಡಾಗ ಏನಾಗೈತಿ ಸೇಮ್ ಇದು ಕ್ಯಾನ್ಸಲ್ ಆಗಿಬಿಡ್ತೈತಿ. ಇದು ಕೋಳಿ ಕ್ಯಾನ್ಸಲ್ ಆಕೈತಿ. ಬಟ್ ಇಲ್ಲಿ 2 ಹಸುದಾಗ 1 ಹಸು ಕಳಿಬೇಕಂದ್ರೆ 1 ಹಸು ಉಳಿತೈತಿ. ಈಕ್ವಲ್ ಟು 70ರಾಗ 48 ಕಳೆದಿವತ್ತಂದ್ರೆ ಎಷ್ಟು ಅಂದ್ರೆ 22 ಬರ್ತೈತೆ ನೋಡಿರಿ. ಅದರ ಅರ್ಥ ಏನಂದ್ರೆ ಹಸುಗಳ ಸಂಖ್ಯೆ 22, ನಮಗೆ ಬೇಕಾಗಿದ್ದು ಕೋಳಿಗಳ ಸಂಖ್ಯೆ. ಹಾಗಾದ್ರೆ ಏನು ಮಾಡೋಣ, ಇಲ್ಲಿ 48ರಾಗ 22 ಮೈನಸ್ ಮಾಡೋಣ. 48ರಾಗ 22 ಮೈನಸ್ ಮಾಡಿದ್ರೆ 26 ಅಂತಕ್ಕಂಥವು ಏನಂದ್ರೆ ಕೋಳಿಗಳ ಸಂಖ್ಯೆ. ಕೋಳಿಗಳ ಸಂಖ್ಯೆ ಎಷ್ಟಂತಂದ್ರೆ ಇಲ್ಲಿ
26. ಸರಿಯಾದ ಉತ್ತರ ಡಿ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇನ್ನೂ ಕೆಲವೊಂದಿಷ್ಟು ಕ್ವಶನ್ಗಳು ಅದಾವೆ. ವಿಡಿಯೋ ಭಾಳ ಲೆಂಗ್ದಿ ಆಗ್ತದೆ ಹೇಳಿ ಆ ಒಂದು ಕ್ವಶನ್ಗಳನ್ನು ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.